ಆನೇಕಲ್ ತಾಲೂಕಿನ ಸರ್ಜಾಪುರದ ಗ್ರಾಮದಲ್ಲಿ ಸರ್ಜಾಪುರ ಟೈಗರ್ಸ್ ಪಾರಿವಾಳ ಟೂರ್ನಮೆಂಟ್ ಆಯೋಜಿಸಲಾಗಿತ್ತು. ಇನ್ನು ಸರ್ಜಾಪುರ ಟೈಗರ್ಸ್ ಪಾರಿವಾಳ ಟೂರ್ನಮೆಂಟ್ಗೆ ಸರ್ಜಾಪುರ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷರಾದ ಎಸ್.ವಿ. ಶ್ರೀನಿವಾಸ್ ಬುಡಕಪ್ಪರವರು ಚಾಲನೆ ನೀಡಿ ಶುಭ ಹಾರೈಸಿದರು. ಇನ್ನು ಕಾರ್ಯಕ್ರಮದ ನೇತೃತ್ವವನ್ನು ಆಯೋಜಕರಾದ ಜಾನಿ ಮತ್ತು ಚಿರಂಜೀವಿರವರು ವಹಿಸಿದ್ದರು. ಇನ್ನು ಗೆದ್ದಂತಹ ಶೋಕಾದಾರರಿಗೆ ಸರ್ಜಾಪುರ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷರಾದ ಎಸ್.ವಿ. ಶ್ರೀನಿವಾಸ್ ಬುಡಕಪ್ಪ, ಕೆಪಿಸಿಸಿ ಕಾರ್ಮಿಕ ಘಟಕದ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಎಸ್. ರಮೇಶ್, ಮುಖಂಡರಾದ ತೆವಕನಹಳ್ಳಿ ವಿನಯ್ ಕಿರಣ್ ರೆಡ್ಡಿ, ಶಿವಶಂಕರ್ ಸೇರಿದಂತೆ ಮತ್ತಿತರರು ಬಹುಮಾನ ವಿತರಣೆ ಮಾಡಿದರು. ಏನು ಒಂದು ಈ ಪಾರಿವಾಳ ಅಂತಕ್ಕಂಥದ್ದು ಒಂದು ಟೂರ್ನಮೆಂಟ್ ಏನು ನಡೀತಾ ಇದೆ. ಸಾಮಾನ್ಯವಾಗಿ ನಮ್ಗೆ ಇಲ್ಲಿವರೆಗೂ ನಮ್ಗೆ ಗೊತ್ತಿಲ್ಲ, ಈ ವಿಚಾರ ಏನಂತ ಗೊತ್ತಿಲ್ಲ. ಕೇಳಿದೀವಿ ಪಾರಿವಾಳ ಟೂರ್ನಮೆಂಟ್ ಮಾಡ್ತಾರಂತೆ ಅಲ್ಲಿ ಇಲ್ಲಿ, ಮತ್ತೆ ಕೆಲವು ನ್ಯೂಸ್ ಚಾನಲ್ಗಳಲ್ಲಿ ನೋಡಿದೀವಿ. ಏನಂತಂದ್ರೆ ಈ ಪಾರಿವಾಳ ಹಿಡಿಯಕ್ಕೆ ಹೋಗಿ ಅಲ್ಲೇನೋ ಸ್ವಲ್ಪ ಹೆಚ್ಚು ಕಡಿಮೆ ಆಗಿ ಸತ್ರು, ಮತ್ತೆ ಈ ರೀತಿಯಾಗಿ ಸಮಸ್ಯೆಗಳು ಆಗಿರ್ತಕ್ಕಂಥದ್ದು ನಮ್ಮ ಗಮನಕ್ಕೆ ತಗೊಂಡಿದ್ವಿ. ಬಟ್ ಯಾಕೆ ನಡೆಸ್ತಾರ ಅಂತಕ್ಕಂಥದ್ದು ನಮ್ಮ ಗಮನಕ್ಕೆ ಬಂದಿಲ್ಲ. ಆಮೇಲೆ ಇದು ಏನು ಆಕರ್ಷಣೆ ಏನು ಅಂತ ಹೇಳಿದ್ರೆ, ಇಷ್ಟೊಂದು ಜನ ಇವತ್ತು ಏನೋ ಸೇರಿದ್ದಾರೆ ಅಂತಂದ್ರೆ ಇದ್ರಲ್ಲಿ ಏನು ಮಹತ್ವ ಇದೆ. ಈ ಒಂದು ಪಾರಿವಾಳ ಒಂದು ಟೂರ್ನಮೆಂಟು ಬಹಳ ವಿಶೇಷವಾಗಿ ಇರುತ್ತೆ, ಮತ್ತೆ ಅದನ್ನ ತಿಳ್ಕೊಳ್ಬೇಕಾಗಿರೋ ಆಸಕ್ತಿ ನಮಗೂ ಇದೆ ಅಂತಕ್ಕಂಥ ಭಾವನೆಯನ್ನು ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಮತ್ತೆ ಈ ಒಂದು ಸಂದರ್ಭದಲ್ಲಿ ಎಲ್ಲ ನನ್ನ ಸ್ನೇಹಿತರು ವೇದಿಕೆ ಮೇಲೆ ಇದ್ದಾರೆ, ಹಾಗೂ ಎಲ್ಲ ಊರಿನ ಟೂರ್ನಮೆಂಟಿಗೆ ಭಾಗವಹಿಸಿದ್ದಾರೆ. ಅವರಿಗೆ ಮೊದಲನೇದಾಗಿ ಧನ್ಯವಾದಗಳನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಅದೇ ರೀತಿಯಾಗಿ ಈ ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಹಿರಿಯರು ಮತ್ತೆ ಎಲ್ಲ ಸ್ನೇಹಿತರು ಅವ್ರಿಗೂ ಸಹ ನನ್ನ ಹೃದಯಪೂರ್ವಕವಾದಂಥ ಧನ್ಯವಾದಗಳನ್ನು ಈ ಸಂದರ್ಭದಲ್ಲಿ ಅರ್ಪಿಸ್ತೀನಿ. ಮತ್ತೆ ಈ ಒಂದು ಕಾರ್ಯಕ್ರಮ ಏನಿದೆ, ಈ ಕಾರ್ಯಕ್ರಮವನ್ನ ಅತಿ ಯಶಸ್ವಿಯಾಗಿ ಮುನ್ನಡೆಸ್ಕೊಂಡು ಹೋಗ್ಲಿ, ಮತ್ತೆ ಎಲ್ರಿಗೂ ಕೂಡ ಯಾವುದೇ ತರದ ಸಮಸ್ಯೆಗಳಾಗದೆ ಯಶಸ್ವಿಯಾಗಿ ಕಾರ್ಯಕ್ರಮ ನಡೀಲಿ ಅಂತ ಆಶಿಸ್ತಾ, ಪಾರಿವಾಳ ಟೂರ್ನಮೆಂಟ್ನ ಅದ್ದೂರಿಯಾಗಿ ನಡೆಸಿ ಈ ಒಂದು ಬಹುಮಾನ ವಿತರಣೆ ಕಾರ್ಯಕ್ರಮವನ್ನು ಈ ದಿನ ಏರ್ಪಡಿಸಿದ್ದಾರೆ. ಜಾನಿ ಹಾಗೂ ಚಿರು ಅವರು, ಅವ್ರ ತಂಡದವರೆಲ್ಲರೂ. ಮೊದಲನೇದಾಗಿ ಅವ್ರಿಗೆ ಒಳ್ಳೇದಾಗಲಿ. ಇನ್ನು ಬೇರೆ ಬೇರೆ ರೀತಿಯಲ್ಲಿ ಆಕರ್ಷಣೆ ಆಗಿ ಚೆನ್ನಾಗಿರೋ ಒಂದು ಸ್ಪೋರ್ಟ್ಸ್ ಆಗ್ಬೋದು, ಇಲ್ಲ ಬೇರೆ ಏನೇ ಒಂದು ಆಟದಲ್ಲಿ ಆಸಕ್ತಿ ಇರೋರು ನಡೆಸಲಿ ಅಂತ ಅವ್ರಿಗೆ ನಾನು ಹೇಳಲಿಕ್ಕೆ ಬಯಸ್ತೀನಿ. ಯಾಕಂದರೆ ಈ ಪಾರಿವಾಳ ಅದು ಎಷ್ಟು ಓವರ್ ಆಡುತ್ತೋ ಅಷ್ಟು ಇದ್ರ ಮೇಲೆ ಡಿಪೆಂಡ್ ಮಾಡಿ ಪ್ರೈಸಸ್ ಕೊಡ್ತಾ ಇದ್ದಾರೆ. ಅದು ತುಂಬ ಒಳ್ಳೆ ಸುದ್ದಿ. ನಾವು ಅದ್ರ ಬಗ್ಗೆ ಅಷ್ಟೊಂದು ಗೊತ್ತಿಲ್ಲ, ಆದರೂ ಹುಡುಗರು ಒಳ್ಳೆ ಇದರಲ್ಲಿ ಕ್ರೇಜ್ ಇಟ್ಕೊಂಡಿದ್ದಾರೆ. ಒಂದು ಒಳ್ಳೆ ಕ್ರೇಜು. ಬೇರೆ ಊರಿಂದ ಎಲ್ಲ ಹಿರಿಯರು ಬಂದಿದ್ದಾರೆ, ಸಣ್ಣ ಹುಡುಗರು ಇದ್ದಾರೆ. ಇದರಲ್ಲಿ ಎಲ್ಲರಿಗೂ ಈ ವಯಸ್ಸನ್ನೋದು ಇದರಲ್ಲಿ ನನಗೆ ಕಂಡು ಬರ್ತಲ್ಲ. ಎಲ್ಲರೂ ಅಣ್ಣ ತಮ್ಮಂದಿರ ಥರ ಇದನ್ನ ಪಾರ್ಟಿಸಿಪೇಟ್ ಮಾಡಿ ಈ ಆಟದಲ್ಲಿ ಯಾರ್ಯಾರಿಗೆ ಬಹುಮಾನ ಎಷ್ಟೆಷ್ಟು ಅವರು ಅದು ಆರಿರ್ತದೆ ಇದ್ರ ಮೇಲೆ ಪ್ರೈಸಸ್ನ ಡಿಕ್ಲೇರ್ ಮಾಡಿದ್ದಾರೆ. ಎಲ್ಲರೂ ಈ ಆಟದಲ್ಲಿ ಭಾಗವಹಿಸಿರ್ತಾರೆ. ಅವ್ರಿಗೆಲ್ಲರಿಗೂ ಧನ್ಯವಾದ. ಇದೇ ರೀತಿ ಮುಂದಿನ ದಿನಗಳಲ್ಲಿನೂ ಹೆಚ್ಚಿನ ಈ ಆಟಗಾರರು ಹೆಚ್ಚೆಚ್ಚಾಗಿ ಇದರಲ್ಲಿ ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸ್ಬೇಕಂತ ಅವ್ರಿಗೆ ಕೇಳ್ಕೊಳ್ತೀನಿ. ಅದೇ ರೀತಿ ಎಲ್ಲರಿಗೂ ಒಳ್ಳೇದಾಗಲಿ. ಈ ಪ್ರೈಸಸ್ ತಗೊಂಡೋಗಿ ಬಂದಿರೋ ಎಲ್ಲ ನನ್ನ ಸ್ನೇಹಿತರಿಗೂ ಒಳ್ಳೇದಾಗಲಿ ಅಂತ ಹೇಳ್ತಾ, ಈ ಕಾರ್ಯಕ್ರಮಕ್ಕೆ ಇನ್ನ ಒಳ್ಳೇದಾಗಲಿ ಅಂತ ಹೇಳ್ತಾ ಬಯಸ್ತೀನಿ. ಸರ್, ಈ ಟೂರ್ನಿಮೆಂಟ್ ಮಾಡೋದು ತುಂಬ ಕಷ್ಟ. ಈ ಪಾರ್ವಳಿಕೆ ಟೂರ್ನಿಮೆಂಟ್ ಮಾಡೋದು ತುಂಬ ಕಷ್ಟ. ಚಿರಂಜೀವಿ ಈ ಥರ 23-24 ಸಮಯದಲ್ಲಿ 2 ವರ್ಷದ ಪ್ರೈಸ್ ಕೊಡ್ತಾ ಇದ್ದಾರೆ. ಅವ್ರಿಗೆ ಸಹಕಾರ ಮಾಡಿ, ಇನ್ನೂ ಅವ್ರಿಗೆ ಹೆಚ್ಚು ಜನಗಳು ಸೇರಿ ಅವ್ರಿಗೆ ಸಹಕಾರ ಮಾಡಬೇಕಂತ ಕೇಳ್ಕೊತಾ ಇದ್ದೀವಿ. ಇವತ್ತು ನಮ್ಮ ಅಕ್ಕಿಗಳು ಆಡಿಸ್ಬೇಕಾದ್ರೆ ನೋಡಿ, ನಮ್ಮ ಪೈಪ್ಲೈನ್ ವಾಸಪ್ಪ ಅವರು 13 ಓವರ್ 18 ನಿಮಿಷ ಬಿಟ್ಟಿದ್ದಾರೆ ರೆಕಾರ್ಡ್. ಅದೇ ಅಕ್ಕಿ 13 ಓವರ್ 36 ನಿಮಿಷ ಆಡಿದೆ. ಅದೇ ಥರ ನೀವು ಸರ್ಜಾಪುರದಲ್ಲಿ ಬಿಟ್ಟು ಆ ಥರ ರೆಕಾರ್ಡ್ಗಳು ಬರಬೇಕಂತ ನಾವು ಕೇಳ್ಕೊತಾ ಇದ್ದೀವಿ. ಎಲ್ಲ ಪಾರಿವಾಳ ಕಪೋತ ಕಲಾಭಿಮಾನಿಗಳಿಗೆ ನನ್ನ ನಮಸ್ಕಾರಗಳು. ಸರ್ಜಾಪುರ ಟೂರ್ನಮೆಂಟು 23-24 ಒಂದೇ ಸರಿ ಪ್ರೈಸ್ ಡಿಸ್ಟ್ರಿಬ್ಯೂಷನ್ ಮಾಡ್ತಾ ಇದ್ದೀರಾ ಅಂತ ನನಗಿವಾಗ ಗೊತ್ತಾಗಿದ್ದು. ನಾನೇನೋ ಬ್ಯಾನರಲ್ಲಿ ತಪ್ಪಿದೆ ಅಂದ್ಕೊಂಡಿದ್ದೆ ಫಸ್ಟು. ಸೊ ಲಾಸ್ಟ್ ಟೈಮ್ ಯಾರು ಕೊಟ್ಟಿಲ್ಲೋ ಅವನ್ನೆಲ್ಲ ಸೇರಿಸಿ ಒಗ್ಗಟ್ಟಲ್ಲಿ ಕೊಟ್ಟು ಈ ಕಾರ್ಯಕ್ರಮನ ಯಶಸ್ವಿ ಮಾಡಬೇಕು ಅಂತ ಚಿರು ಅವರು, ಹಾಗೆ ಇನ್ನೊಂದು ಹೆಸರು ಜಾನಿ ಅವರು ಒಂದು ಪಣ ತೊಟ್ಟಿದ್ರು. ಅದು ಇಲ್ಲಿ ಎಷ್ಟು ಜನ ಸೇರಿದಾರೋ ಅವ್ರು ನೋಡಿದ್ರೆ ಗೊತ್ತಾಗುತ್ತೆ ಅದು ಯಶಸ್ವಿ ಆಗಿದೆ ಅಂತ. ಇದೇ ರೀತಿ ಬರೋ ವರ್ಷದಲ್ಲಿ ಕೂಡ ಬರೋ ವರ್ಷ ಹಿಂಗೆ ನಡ್ಸ್ಕೊಂಡು ಹೋಗ್ಲಿ. ಸುಮಾರು ಈ ಟೂರ್ನಮೆಂಟ್ಗೆ 4 ವರ್ಷ ಆಗಿದೆ ಅನ್ಕೊಂತೀನಿ. 4 ವರ್ಷ ಅಲ್ವಾ?
4 ವರ್ಷ ಆಗಿದೆ. ಆವಾಗಿಂದ ಎಲ್ಲೂ ಒಂದು ಬ್ಲ್ಯಾಕ್ ಮಾರ್ಕ್ ಇಲ್ಲ ಟೂರ್ನಮೆಂಟ್ ಮೇಲೆ, ಹಂಗೆ ನಡ್ಸ್ಕೊಂಡ್ ಬರ್ತಾ ಇದ್ದಾರೆ. ಮೇಯ್ನ್ ಆಗಿ ಈ ಟೂರ್ನಮೆಂಟ್ ಅನ್ನ ನಿಮ್ಗೆ ಗೊತ್ತಿಲ್ಲ ಅಂದ್ರೆ, ಈ ಟೂರ್ನಮೆಂಟ್ ನಡಿಬೇಕಂದ್ರೆ ರೆಫ್ರಿ ಅವರು ಬರ್ತಾರೆ ಮನೆಗೆ ಬಂದು, ನಮ್ಮ ಮನೆ ಮೇಲೆನೆ ಇದ್ದು ಬೆಳಿಗ್ಗೆ ಅಕ್ಕಿ ಬಿಟ್ಟು ಸಾಯಂಕಾಲ ಕುತ್ಕೊಳೋವರೆಗೂ ನೋಡಿ ಎಷ್ಟು ಅವರ್ ಆಡಿದೆ ಅಂತ ಲೆಕ್ಕ ಹಾಕೊಂಡು ಹೋಗ್ತಾರೆ. ಯಾರ್ದು ಜಾಸ್ತಿ ಆಡಿರುತ್ತೋ ಅವ್ರಿಗೆ ಪ್ರೈಸು. ಸೊ ಈ ರೆಫ್ರಿಯಿಂದನೇ ಮೇಯ್ನು ಟೂರ್ನಮೆಂಟ್ ನಡಿಬೇಕಂದ್ರೆ, ರೆಫ್ರಿಗಳೇ ಮೇಯ್ನು. ರೆಫ್ರಿ ಯಾವಾಗಲೂ ಗಟ್ಟಿಯಾಗಿರ್ಬೇಕು. ಯಾರಾದ್ರೂ ರೆಫ್ರಿ ಹೆಸರು ಎಕ್ಸಾಂಪಲ್ ಉಮೇಶ್ ರೆಫ್ರಿಗೆ ಹೋಗ್ತಾ ಇದಾರೆ ಅಂದ್ರೆ, ಟೂರ್ನಮೆಂಟ್ ನಡ್ಸೋರು ಕಟ್ಸ್ತಾ ಇದಾರೆ ಅಂದ್ರೆ, ಓನರ್ಸು ಗಡಗಡ ನಡಗಬೇಕು, ಹಂಗಿರ್ಬೇಕು ರೆಫ್ರಿ ಅಂದ್ರೆ. ಹಂಗೆ ಯಾವಾಗ ನಾವು ರೆಫ್ರಿ ಕೆಲಸ ಮಾಡ್ತೀವೋ ಆವಾಗಲೇ ಯಾರ್ಯಾರು ಫಸ್ಟ್ ಪ್ರೈಸ್ ತಗೊಂಡಿರ್ತಾರೋ ಅವ್ರಿಗೆಲ್ಲ ಸಾರ್ಥಕ. ವಿಟಿಆರ್ ಅಂತ ವರ್ತೂರ್ ತನ್ವೀರ್, ಎಲ್ಲಾರು ಶೋಕ್ದಾರ್ಸ್ ಸಜ್ಜಾಪುರ ಹೆಂಗಿದ್ದೀರಾ? ಎಲ್ಲಾರು ಜೋರಾಗಿ ಕ್ಲಾಸ್ ಹೊಡಿಬೇಕು ಒಂದ್ಸತಿ. ಸಜ್ಜಾಪುರ ಟೈಗರ್ಸ್ ಅಂತ ಟೂರ್ನಮೆಂಟ್ ನಾವು ಬಂದಿದ್ದೀವಿ. ಇವಾಗ ನಾವು ಹೊಸಕೋಟೆಯಿಂದ ಬಂದಿದ್ದೀವಿ. ನಮ್ಮ ಕೂತಿರೋರು ಎಲ್ಲ ಶೌಕ್ದಾರ್ಸ್ ಮತ್ತೆ ನಮ್ಮ ದೊಡ್ಡವರು ಇವಾಗ ಮಾತಾಡಿದ್ರಲ್ಲ, ಅವರು ಸಹ ಹೇಳಿದ್ದಾರೆ. ನಮ್ಮ ಅಕ್ಕಿ ಬಗ್ಗೆ ಒಂದ್ ಮಾತು ಹೇಳ್ಬೇಕಂದ್ರೆ ಹೆಂಗಿದೆ ಅಂದ್ರೆ, ಹಳೆ ಕಾಲದಲ್ಲಿ ರಾಜ ಅವರು ಅಕ್ಕಿ ಸಾಕಿದ್ರಂತೆ. ಹಳೆ ಕಾಲದಲ್ಲಿ ಅಕ್ಕಿ ರಾಜ ಅವ್ರು ಸಾಕಿದ್ರಂತೆ. ಈ ಕಾಲ ಹೆಂಗಿದೆ ಅಂದ್ರೆ 5 ನಿಮಿಷಗೂ ನಮ್ಗೆ ಟೈಮ್ ಇಲ್ಲ. ಆ ಕಾಲದಲ್ಲಿ ಒಂದ್ ಒಳ್ಳೆ ಜೀನ್ಸ್ ಹಾಕಿ, ಒಂದ್ ಟೀ ಶರ್ಟ್ ಹಾಕಿ, ಒಂದು ದೊಡ್ಡ ಚೈನ್ ಹಾಕಿ, ಅಕ್ಕಿ ಕೈನಲ್ಲಿ ತಗೊಂಡೋಗಿ ಅದಕ್ಕೆ ಅದ್ರದ್ದು ಒಂದ್ ಫಿಂಗರ್ ನಲ್ಲಿ ತಗೊಂಡೋಗಿ ಬಿಟ್ಟು ಫ್ರೆಂಡ್ಸ್ ಜೊತೆ ಬಂದು ನಾವು ಅಕ್ಕಿ ನೋಡ್ಕೊಂಡು ಕೂತ್ಕೊಂತೀವಲ್ಲ, ಅದೇ ಅಸಲಿ ಶೋಕ್ದಾರ್ ಅಂತ ನಾನು ಹೇಳೋದು. ಇವಾಗ ಜೋರಾಗಿ ಕ್ಲಾಸ್ ಹೊಡಿಬೇಕಂತ ನಾನು ಹೇಳ್ತಾ ಇದ್ದೀನಿ. ಮತ್ತೆ ಏನಿದೆ ಅಂದ್ರೆ ಫ್ರೆಂಡ್ಸ್, ಇವಾಗ ನಮ್ಮ ಅಕ್ಕಿ ಶೋಕಿನಲ್ಲಿ ಒಂದ್ ಮೇನ್ ಮಾತು ಏನಂದ್ರೆ, ಅಖಾಡನಲ್ಲಿ ನಮ್ ಟಗ್ರು ನಿಲ್ಕೊಂಡ್ರೇನೆ ಎಲ್ಲಾರು ವಾ ಅಂತಾರೆ. ನಮ್ಮ ಅಕ್ಕಿ ಶೋಕಿನಲ್ಲಿ ನಮ್ಮ ಅಕ್ಕಿ ಆರ್ತಾ ಇದ್ರೇನು ವಾ ಅನ್ನಲ್ಲ. ಒಂದೇ ಸತಿ ಪಟ ಪಟ ಅಂತ ಬಾಜಿ ಹೊಡಿಯತ್ತಲ್ಲ ನಮ್ಮ ಅಕ್ಕಿ, ಅವಾಗ ಎಲ್ಲಾರು ವಾ ಅಂತಾರೆ. ಆ ತರ ನಮ್ಮ ಅಕ್ಕಿ ಶೋಕಿ ಅದು ಮಾಮೂಲಿ ಅಲ್ಲ, ತುಂಬಾ ಶೌಕ್ದಾರ್ಸ್. ಆ ತರ ನಾವು ಕೂತ್ಕೊಂಡು ಒಂದು ಶೋಕಿ ಮಾಡೋದು. ಸೊ ಎಲ್ಲ ಸಜ್ಜಾಪುರನಲ್ಲಿ ಬಂದಿರಂತ ಎಲ್ಲ ಶೌಕ್ದಾರ್ಸ್ಗಳಿಗೆ ನಾವೇನಂತ ಇದೀವಿ ಅಂದ್ರೆ, ಇವಾಗ ಹೆಂಗಾಗಿದೆ ಅಂದ್ರೆ ನಮ್ದು ಟೈಮ್ ಇಲ್ದಿರ ನಾವು ತುಂಬಾ ಜನ ಟೂರ್ನಮೆಂಟ್ಗೆ ಸೇರೋದು ಸ್ವಲ್ಪ ಕಡಿಮೆ ಮಾಡ್ತಾ ಇದ್ದಾರೆ, ಬಿಸಿ ಇದಾರೆ ಅಂತ ಹೇಳ್ಬಿಟ್ಟು. ಅದಕ್ಕೆ ಒಂದು ಸಿಂಪಲ್ ಆಗಿ ಡೈಲಾಗ್ ಹೇಳ್ತಾ ಇದ್ದೀನಿ. ಏನಂದ್ರೆ, ವರ್ಷ ಪೂರ್ತಿ ಅಕ್ಕಿ ಸಾಕಿ ಟೂರ್ನಮೆಂಟ್ಗೆ ಅಕ್ಕಿ ಆರಿಸಿಲ್ಲ ಅಂದ್ರೆ ಏನ್ ಮಜಾ? ವರ್ಷ ಪೂರ್ತಿ ಅಕ್ಕಿ ಸಾಕಿ ಟೂರ್ನಮೆಂಟ್ಗೆ ಅಕ್ಕಿ ಆರಿಸಿಲ್ಲ ಅಂದ್ರೆ ಏನ್ ಮಜಾ? ಅಕ್ಕಿ ಹುಟ್ಟಿರೋದೇ ಆರಕ್ಕೆ, ಅದಕ್ಕೆ ರೆಕ್ಕೆ ಕಟ್ ಮಾಡಿ ಮನೆಯಲ್ಲಿ ಇಟ್ರೆ ಏನ್ ಮಜಾ? ಅದಕ್ಕೋಸ್ಕರ ಜೋರಾಗಿ ನೀವು ಎಲ್ಲಾರು ಸನ್ಮಾನ ಮಾಡಿ. ನಮ್ ಚಿರಂಜೀವಿ ಮತ್ತೆ ಅವ್ರ ಫ್ರೆಂಡ್ಸ್ ಜಾನಿ ಸರ್ ಮತ್ತೆ ಇರೋರು ಎಲ್ಲಾ ಶೌಕ್ದಾರ್ಸ್ ಅವರೆಲ್ಲ ಟೂರ್ನಮೆಂಟ್ಗೆ ಪಾರ್ಟಿಸಿಪೆಂಟ್ ಆಗಿ ವರ್ಷಕ್ಕೆ ಒಂದ್ಸತಿ ಬರುತ್ತೆ. ಸೊ ಎಲ್ಲಾರು ಟೂರ್ನಮೆಂಟ್ಗೆ ಸೇರಿ ಅಕ್ಕಿ ಬಿಡಿ, ತುಂಬಾ ಚೆನ್ನಾಗಿ ನಡೀಲಿ ಇದು ಸಜ್ಜಾಪುರ ಟೂರ್ನಮೆಂಟ್ ಹಂಗೆ ಫರ್ದರ್ ಅಂತ ನಾವು ನಮ್ ಕಡೆಯಿಂದ ಕೇಳ್ಕೊಂತೀವಿ. ಮತ್ತೆ ಇನ್ನೊಂದ್ ಮಾತು ಏನಂದ್ರೆ, ನಾನು ಹೇಳ್ಬೇಕಂತ ಇರೋದು ಮೇನ್ ಮಾತು ಏನಂದ್ರೆ, ಇದು ಹೆಂಗೆ ಅಂದ್ರೆ ಸರ್, ನಮ್ದು ಶೋಕಿ ಯುದ್ಧನಲ್ಲಿ ಒಂದ್ ಮಾತು ಹೇಳ್ಬೇಕಂತ ಇದೀನಿ. ಮೇನ್ ಮಾತು, ಫಿಲ್ಮ್ ನಲ್ಲಿ ಅದು ತಾರ ಹಾಕಿ ಇದ್ ಮಾಡಿದೆ. ಇವಾಗ ನಾವು 8 ಓವರ್ ಬೇರೆ ಆಡ್ಸಿದೀವಿ ತಾರ ಹಾಕಿ. ಯುದ್ಧ ಮಾಡೋವನ್ಗೆ ವಾರಿಯರ್ ಅಂತಾರೆ. ಯುದ್ಧ ಮಾಡೋವನ್ಗೆ ವಾರಿಯರ್ ಅಂತಾರೆ. ಯುದ್ಧ ಗೆಲ್ಲೋವನ್ಗೆ ಕಿಂಗ್ ಅಂತಾರೆ. ಅಕ್ಕಿ ಶೋಕಿ ಮಾಡೋರ್ಗೆ ಶೌಕ್ದಾರ್ ಅಂತಾರೆ. ಅಕ್ಕಿ ಶೋಕಿ ಹೆಸರು ಮಾಡೋರ್ಗೆ ಲೆಜೆಂಡ್ ಅಂತಾರೆ. ಟೈಗರ್ ಪಾರಿವಾಳ ಟೂರ್ನಮೆಂಟ್ 23-24ನೇ ಸಾಲಿನ ಬಹುಮಾನ ವಿತರಣೆ ಕಾರ್ಯಕ್ರಮ ಇವತ್ತು ಹಮ್ಮಿಕೊಂಡಿದ್ದಾರೆ ನಮ್ಮ ಚಿರಂಜಣ್ಣವರು ಮತ್ತೆ ನಮ್ಮ ಜಾನಿ ಅಣ್ಣವರು ಮತ್ತು ಅವ್ರ ಸ್ನೇಹಿತರು. ಮೊದಲನೇದಾಗಿ ನಮ್ಮ ಚಿರಂಜಣ್ಣವ್ರಿಗೆ ಮತ್ತೆ ನಮ್ಮ ಜಾನಿ ಅಣ್ಣವ್ರಿಗೆ, ಅವ್ರ ಸ್ನೇಹಿತರಿಗೆ ಧನ್ಯವಾದಗಳು ಹೇಳ್ತೀನಿ. ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಗಣ್ಯರಿಗೂ ಮತ್ತೆ ಪಾರಿವಾಳ ಶೋಕ್ದಾರ್ಗಳಿಗೂ ಧನ್ಯವಾದಗಳನ್ನ ಹೇಳ್ತೀನಿ. ಈ ಶೋಕಿ ಅನ್ನೋದು ಯಾವ ರೀತಿ ಅಂದ್ರೆ, ಇಲ್ಲಿ ದೊಡ್ಡವರು ಕೇಳಿದ್ರು, ನಮ್ಗೆ ಗೊತ್ತಿಲ್ಲ ಈ ಶೋಕಿ ಹೆಂಗೆ ಏನು ಅಂತ. ಈ ಶೋಕಿಗೆ ನಿಮ್ಮಂತ ದೊಡ್ಡವರು ಬಂದು ಈ ಕಾರ್ಯಕ್ರಮಗಳನ್ನ ನಡೆಸ್ಕೊಟ್ಟಾಗ ಇದು ಮುಂದೆ ಏನು ಅನ್ನೋದು ಗೊತ್ತಾಗುತ್ತೆ. ಪ್ರತಿ ವರ್ಷನೂ ಇದೇ ರೀತಿ ನಿಮ್ಮಂತ ದೊಡ್ಡವರು ಬಂದು ಇದೇ ಊರಲ್ಲ ಯಾವುದೇ ಊರಲ್ಲಾಗ್ಲಿ ಈ ತರ ಕಾರ್ಯಕ್ರಮಗಳಾದಾಗ ನಿಮ್ಮಂತ ಗಣ್ಯರು ದೊಡ್ಡವರು ಬಂದು ಈ ಕಾರ್ಯಕ್ರಮಗಳನ್ನ ನಡೆಸ್ಕೊಟ್ಟಾಗ ಈ ಕಾರ್ಯಕ್ರಮಗಳು ಅಪ್ಡೇಟ್ ಆಗುತ್ತೆ ಪ್ರತಿಯೊಂದು ಕಡೆನೂ.
ಈ ರೀತಿ ಹೋಗಿದ್ರೆ ಈ ರೀತಿ ಕಾರ್ಯಕ್ರಮ ಮಾಡಿದ್ರು ಅಂತ ಆಗ ಗೊತ್ತಾಗುತ್ತೆ. ಮತ್ತೆ ಈ ಶೋಕಿ ಮಾಡೋದು ತುಂಬಾ ಕಷ್ಟ, ಅಷ್ಟೊಂದು ಸುಲಭ ಅಲ್ಲ ಈ ಶೋಕಿ ಮಾಡೋದು. ಇದ್ರ ಬಗ್ಗೆ ತಿಳ್ಕೊಳೋದು ತುಂಬಾ ಕಷ್ಟ. ಅಕ್ಕಿ ಆರ್ಬಿಟ್ರೆ ಇಲ್ಲಿ ಹೆಸರಾಗಲ್ಲ, ಅದ್ರಲ್ಲಿ ಕಾಲ್ಡಲ್ಲಿ ರೂಲ್ಸ್ ಇರುತ್ತಲ್ಲ, ಆ ರೂಲ್ಸ್ ಫಾಲೋ ಮಾಡಿ ಅಕ್ಕಿ ಆದಾಗ್ಲೇ ಅದು ರೆಕಾರ್ಡ್ ಆಗೋದು. ಆಕಾಶದಲ್ಲಿ ಅಕ್ಕಿ ಬಿಡ್ತೀರಿ ಆರ್ಬಿಟ್ ಕುತ್ಕೊಂಡ್ಬಿಟ್ರೆ ಆಗಲ್ಲ, ಆ ರೂಲ್ಸ್ ಫಾಲೋ ಮಾಡಿ ಆರ್ಬಿಟ್ ಕುತ್ಕೊಂಡ್ತದಲ್ಲ ಅವಾಗ ರೆಕಾರ್ಡ್ ಆಗುತ್ತೆ. ಬೆಳಗ್ಗೆಯಿಂದ ಸಂಜೆವರೆಗೂ ಅಕ್ಕಿ ಆರ್ಬೇಕಂದ್ರೆ ತುಂಬಾ ಕಷ್ಟ ಇದೆ. ಒಬ್ಬ ಮನುಷ್ಯ ಬೆಳಗ್ಗೆಯಿಂದ ಒಂದು ಪಾರ್ಟ್ ಟೈಮ್ ಜಾಬ್ 8 hours ಜಾಬ್ ಮಾಡ್ಬೇಕಂದ್ರೆ 3 ಟೈಮ್ ಊಟ ಇರಬೇಕು, ನೀರು ಇರಬೇಕು. ಆದ್ರೆ ನಮ್ಮ ಅಕ್ಕಿಗಳು ಬೆಳಗ್ಗೆ 5:30 6 ಗಂಟೆಗೆ ಬಿಟ್ಬಿಟ್ರೆ ಸಂಜೆ 7 ಗಂಟೆ 7:30ವರೆಗೂ ಮೇವು ನೀರು ಇಲ್ದಿರ ಆಕಾಶದಲ್ಲಿ ಅರ್ತೈತೆ. ಆ ರೀತಿ ಆ ಅಕ್ಕಿನ ಸಾಕಿರ್ತಾನಲ್ಲ ಜಾಕಿ, ಅವನ್ ತಯಾರು ಮಾಡಿರ್ತಾನೆ, ಅವನ ಕೈಯಲ್ಲಿ ಇರುತ್ತೆ ಅದು. ಅದನ್ನ ಯಾವ ರೀತಿ ತಯಾರು ಮಾಡಿರ್ತಾನೆ, ಅದಕ್ಕೆ ಯಾವ ರೀತಿ ಶಕ್ತಿ ಕೊಟ್ಟಿರ್ತಾನೆ, ಯಾವ ರೀತಿ ಅದಕ್ಕೆ ಬಿಸಿಲು ಮಳೆ ಗಾಳಿ ಅಂದಿರ ಕಾದು ಅದನ್ನ ಬಿಟ್ಟಿರ್ತಾನೆ ಅನ್ನೋದು ಆ ಅಕ್ಕಿ ಬಿಟ್ಟವನ್ ಗೊತ್ತಿರುತ್ತೆ. ಅದ್ರ ಹಿಂದೆ ಅವ್ನ್ ಜಾಕಿರ್ತಾನೆ ನೋಡಿ, ಮೈನ್ ಅವನ್ ಗೊತ್ತಿರುತ್ತೆ ಅದ್ರ ಮರ್ಮ ಏನು, ನಾನು ಏನ್ ಮಾಡಿದ್ದೀನಿ ಅಂತ. ಇದು ಒಂದು ವಾರದಲ್ಲಿ, ಒಂದು ದಿನದಲ್ಲಿ, ಒಂದು ತಿಂಗಳಲ್ಲಿ ರೆಡಿ ಮಾಡಕ್ ಆಗಲ್ಲ. ಇದನ್ನ ಬೇರೆ ಬೇರೆ ಎಲ್ಲಾ ಟೂರ್ನಮೆಂಟ್ಗಳು ಹೆಂಗ್ ಬೇಕಾದ್ರೂ ಮಾಡ್ಬೋದು. ಈ ಅಕ್ಕಿ ಶೋಕಿಯಲ್ಲಿ ಟೂರ್ನಮೆಂಟ್ಗೆ ಅಕ್ಕಿ ಕೈಯಿಂದ ಬಿಟ್ಬಿಟ್ರೆ ಆಗೋಯ್ತು. ಯಾರ ಕೈಯಲ್ಲಿ ಇರಲ್ಲ ಅದ್ರ ರಿಸಲ್ಟ್ ಏನ್ ಮಾಡ್ತೈತೆ ಅನ್ನೋದು, ದೇವ್ರ ಕೈಯಲ್ಲೇ ಇರೋದು. ನಮ್ಮ ಟೈಮು ಅದೃಷ್ಟ ಅನ್ನೋದು ನಮ್ಮ ಕೈಯಲ್ಲಿದ್ರೆ ಮಾತ್ರ ಅದು ನಮ್ಗೆ ಹೆಸರು ಮಾಡ್ಕೊಡಕ್ ಸಾಧ್ಯ. ಬೇರೆದ್ರಲ್ಲಿ ಹೆಂಗ್ ಬೇಕಾದ್ರೂ ಮೋಸ ಮಾಡ್ಬೋದು, ಏನ್ ಬೇಕಾದ್ರೂ ಮಾಡ್ಬೋದು. ಇದ್ರಲ್ಲಿ ಕೈಯಿಂದ ನಾವು ಈಚೆಗೆ ಬಿಟ್ಬಿಟ್ರೆ ಆಕಾಶ ಭೂಮಿ ಮಧ್ಯದಲ್ಲಿ ಅದೇ ರಿಸಲ್ಟ್ ಮಾಡೋದು. ಏನ್ ಮಾಡ್ತೈತೆ ಎತ್ತ ಅಂತ. ಮೊದ್ಲು ದುಶ್ಮನಗಳಿರೋರು ಅಕ್ಕಿ ಬಿಡ್ಬೇಕಂದ್ರೆ ಈಗ ಶಿಖರ ಉಟ್ಕೊಂಡ್ಬಿಟ್ಟಿದೆ. ಹೆಂಗಪ್ಪ ನಾನು ಅಕ್ಕಿ ಬಿಟ್ರೆ ಅವ್ನು ಅಕ್ಕಿ ಬಿಟ್ಬಿಡ್ತಾನೆ, ಟೈಮ್ ಔಟ್ ಆಗ್ಬಿಡ್ತಾ ಇದ್ದಾನೆ ಅನ್ನೋದಿತ್ತು. ಈಗ ದುಶ್ಮನಗಳೆಲ್ಲ ಒಂದಾಗ್ಬಿಟ್ಟಿದ್ದೀರಿ. ಶಿಖರನ್ ನೋಡ್ಬೇಕು, ಎಲ್ಲೋ ನನ್ನ ಮನೆಯಲ್ಲಿ ಅಕ್ಕಿ ಬಿಟ್ಬಿಟ್ರೆ ಎತ್ಕೊಂಡು ಹೋಗ್ಬಿಟ್ರೆ ನಾನು ಪ್ರಾಣ ಹೋದಂಗ ಆಗ್ಬಿಡುತ್ತೆ. ಸರ್ ಇಲ್ಲಿ ವೇದಿಕೆ ಮೇಲೆ ದೊಡ್ಡವ್ರಿಗೆ ಹೇಳ್ತೀನಿ, ನಾವು ಅಕ್ಕಿ ಶೋಕಿ ಮಾಡ್ತಾ ಇರ್ತೀರಲ್ಲ, ನಮಗಂತ ಒಂದು ಕೆಲವೊಂದು ಅಕ್ಕಿಗಳಿರ್ತವೆ, ನಮ್ಮ ಪ್ರಾಣಕ್ಕನ್ನು ಹೆಚ್ಚಾಗಿರ್ತಾವ. ಅವು ನಮ್ಮ ಪ್ರಾಣಕ್ಕನ್ನು ಹೆಚ್ಚಾಗಿರ್ತಾವೆ. ಅಕ್ಕಿನ ಏನು ಕಣ್ಣು ಮುಂದೆ ಸತ್ತೋರು ಅಂತಾರೆ, ನಾವು ಅಕ್ಕಿ ಆಕಾಶ ಬಿಟ್ಟ ಮೇಲೆ ಅದನ್ನ ನೋಡ್ಕೊಂಡು ಹೋಗ್ಬಿಟ್ರೆ 1 ಸೆಕೆಂಡ್ ನಮ್ಮ ಪ್ರಾಣ ಹೋದಂಗಾಗಿರ್ತೈತಿ. ಅಂತ ಶೋಕದಾರಗಳು ಇವತ್ತು ಇಡೀ ಕರ್ನಾಟಕದಲ್ಲಿ ಅತಿ ಹೆಚ್ಚು ಇದ್ರ ಬಗ್ಗೆ ಗಮನ ಹರಿಸಿದಂತ ಪಾರಿವಾಳ ಪ್ರೇಮಿಗಳು ಬೇಜಾನವ್ರೆ. ಅಣ್ಣವ್ರು ಹೇಳಿದ್ರು, ಅಕ್ಕಿ ಸಾಕ್ಬಿಟ್ಟು ಮನೇಲಿ ಇಟ್ಕೊಳೋದಲ್ಲ, ರೆಕ್ಕೆ ಕೊಟ್ಟು ಆರಿಸಿದ್ರೇನಂತ. ಯಾವುದೇ ಅಕ್ಕಿ ಆಗ್ಲಿ, ಯಾವುದೇ ಅಕ್ಕಿ ಹೆಸರು ಮಾಡ್ಬೇಕಾದ್ರೂ ನಮ್ಮ ಮನೆಯಲ್ಲಿ ಪಟ್ಟ ಮಾಡಿಸಿ ನಾವು ಅಕ್ಕಿ ಬಿಡ್ತಿರಲ್ಲ, ಯಾರು ದೊಡ್ಡವ್ರ ಮನೆ ಇರ್ಬೋದು, ಅಕ್ಕಿ ಚಿಕ್ಕವ್ರ ಮನೆದು ಇರ್ಬೋದು, ನಮ್ಮ ಮನೇಲಿ ಪಟ್ಟ ಮಾಡಿಸಿ ನಾವು ಅಕ್ಕಿ ರಿಸಲ್ಟ್ ಮಾಡಿದಾಗ ಆ ಅಕ್ಕಿ ಏನು, ಆ ಜಾತಿ ಏನು ಅನ್ನೋದು ಗೊತ್ತಾಗುತ್ತೆ. ಸರ್ಜಾಪುರ ಟೈಗರ್ ಪಾರಿವಾಳ ಟೂರ್ನಮೆಂಟ್ನ ಈ ದಿನ ಆಯೋಜನೆ ನಮ್ಮ ತಮ್ಮನವರು ಜಾನಿ ಹಾಗೂ ಚಿರು ಆಯೋಜನೆ ಮಾಡಿದರು. ಒಂದು ವಾರದ ಹಿಂದ್ಗಡೆ ಪಾರಿವಾಳ ಹಾರಾಟವನ್ನು ಒಂದು ವಾರದ ಹಿಂದ್ಗಡೆ ಪಾರಿವಾಳ ಹಾರಾಟವನ್ನು ನಡೆಸಿದ್ರು. ಅದೇ ರೀತಿ ನಡೆಸಿದಾಗ ಅದರಲ್ಲಿ ಫಸ್ಟ್ ಪ್ರೈಸು, ಸೆಕೆಂಡ್ ಪ್ರೈಸು, ಥರ್ಡ್ ಪ್ರೈಸು ರೀತಿಯಲ್ಲಿ ಯಾವ ಪಾರಿವಾಳ ಹೆಚ್ಚು ಸಮಯ ಹಾರಿರ್ತದೋ ಆ ಪಾರಿವಾಳಗೆ ಮೊದಲನೇ ಬಹುಮಾನ. ಇನ್ನು ಕಡಿಮೆ ಸಮಯಗಳನ್ನು ಹಾರಿರ್ತಕ್ಕಂಥ ಪಾರಿವಾಳಗಳಿಗೆ ಎಷ್ಟೆಷ್ಟು ಟೈಮಿಂಗ್ ಹಾರಿರ್ತದ ಇದ್ರ ಮೇಲೆ ಒಂದು ಪ್ರೈಸಸ್ನ ಈ ದಿನ ನೀಡಿದ್ದಾರೆ. ಎಲ್ಲ ಪಾರಿವಾಳ ಶೋಕದಾರರು ಬಂದಿದ್ದಾರೆ ಈ ಕಾರ್ಯಕ್ರಮಕ್ಕೆ ಬಂದು
ಎಲ್ಲರೂ ಅವರವರ ಅಭಿಪ್ರಾಯವನ್ನು ತಿಳಿಸಿ ಯಶಸ್ವಿಗೊಳಿಸಿದ್ದಾರೆ. ಎಲ್ಲರಿಗೂ ಒಳ್ಳೆಯದಾಗಲಿ. ಇದೇ ರೀತಿ ಮುಂದಿನ ದಿನಗಳಲ್ಲಿನೂ ಹೆಚ್ಚಿನ ಸಂಖ್ಯೆಯಲ್ಲಿ ಈ ಪಾರಿವಾಳ ಶೋಕ್ದಾರರು ಸೇರಲಿ, ಈ ಕಾರ್ಯಕ್ರಮವನ್ನು ದೊಡ್ಡ ಮಟ್ಟದಲ್ಲಿ ಒಂದು ಯಶಸ್ವಿಗೊಳಿಸಲಿ ಅಂತ ಬಯಸ್ತಾ ನನ್ನ 2 ಮಾತು ಮುಗಿಸ್ತೀನಿ. ನಮ್ಮ ತಮ್ಮನಿಗೆ ಒಳ್ಳೆಯದಾಗಲಿ, ಅವನು ಇನ್ನು ಇದೇ ರೀತಿಯಲ್ಲಿ ಮುಂದಕ್ಕೆ ಎಲ್ಲ ರಂಗದಲ್ಲಿನೂ ಮುಂದೆ ಬರಲಿ ಅಂತ ಮನಸ್ಫೂರ್ತಿಯಾಗಿ ಹಾರೈಸ್ತಾ ಇದ್ದೀನಿ ನನ್ನ ತಮ್ಮನಿಗೆ. ಏನು ಈ ಸಂದರ್ಭದಲ್ಲಿ ಇಂದು ಪಾರಿವಾಳ ಟೂರ್ನಮೆಂಟು ಆಯೋಜನೆ ಮಾಡಿರ್ತಕ್ಕಂಥವ್ರಿಗೆ ಎಲ್ರಿಗೂ ಕೂಡ ಈ ಸಂದರ್ಭದಲ್ಲಿ ಧನ್ಯವಾದಗಳನ್ನು ಹೇಳ್ತಾ, ಮತ್ತು ಏನು ಒಂದು 25ನೇ ಸಾಲಿನ ಬಹುಮಾನವನ್ನು ಇದೇ ಬಾರಿ ಕೊಟ್ಟಿದ್ದಾರೆ. ಮತ್ತು ಮೊದಲನೇ ಬಹುಮಾನ, 2ನೇ ಬಹುಮಾನ ಅತಿ ಹೆಚ್ಚಾಗಿ ಹಾರಾಟ ಮಾಡಿರ್ತಕ್ಕಂಥ ಹಕ್ಕಿಗಳಿಗೆ ಫಸ್ಟು ಮೊದಲನೇ ಬಹುಮಾನ ಆಗಿ ಘೋಷಣೆ ಮಾಡಿದ್ದಾರೆ. ಅವರಿಗೆ ಮೊದಲನೇ ಬಹುಮಾನ, 2ನೇ ಬಹುಮಾನ ಹಾಗೂ ತೃತೀಯ ಬಹುಮಾನಗಳು ಏನಿದ್ದಾವೆ ಬಹುಮಾನ ಸಂಬಂಧಿಕರಿಗೆ ಎಲ್ರಿಗೂ ಕೂಡ ನಾನು ಶುಭ ಹಾರೈಸ್ತಾ ಅವರಿಗೆ ಧನ್ಯವಾದಗಳನ್ನು ಹೇಳ್ತಾ ನನ್ನ ಮಾತನ್ನು ಸರ್ಜಾಪುರದಲ್ಲಿ ಪಾರಿವಾಳದ ಒಂದು ಪ್ರೋಗ್ರಾಮನ್ನು ನಡೆಸ್ಕೊಡ್ತಾ ಇರುವ ಜಾನಿಯವರಿಗೆ, ಚಿರಂಜೀವರಿಗೆ ನನ್ನ ಹೃದಯಪೂರ್ವಕವಾದ ಧನ್ಯವಾದಗಳು. ಮತ್ತು ಪಾರಿವಾಳದ ಪ್ರೇಮಿಗಳಿಗೆ ನನ್ನ ಹೃದಯಪೂರ್ವಕವಾದ ಧನ್ಯವಾದಗಳು. ನಮಗೆ ಪಾರಿವಾಳ ಆಡಿಸೋದು ಅದು ಆಟ ನಮ್ಗೆ ಗೊತ್ತೇ ಇರಲಿಲ್ಲ. ನಾವು ಆಡ್ತಾ ಇರೋ ಆಟಗಳೇ ಬೇರೆ ಇತ್ತು. ಈಗ ನಮಗೊಂದು ಪ್ರೀತಿ ಬಂದಿದೆ, ಈ ಪಾರಿವಾಳಗಳು ಆಟ ಆಡಿಸೋಣ ಅಂತ. ಈ ಪಾರಿವಾಳ ಪ್ರೇಮಿಗಳ ಒಂದು ಪಕ್ಷಕ್ಕೆ ನಮ್ಮ ಹುಡುಗರಿಗೆಲ್ಲ ಹೇಳಿ ಒಂದೊಂದು ಪಾರಿವಾಳವನ್ನು ಸಾಕಿಸಿ ಮುಂದಿನ ವರ್ಷ ನಾವು ಪಾರಿವಾಳದಲ್ಲಿ ಭಾಗವಹಿಸ್ತೀವಿ ಅಂತ ಹೇಳುತ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ.